ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಹೆಲ್ತಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಮತ್ತು ಇದು ತುಂಬ ಟ್ರೆಡಿಷ್ನಲ್ ರೆಸಿಪಿ ಇರುವುದು ಮತ್ತು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಅದನ್ನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇದಕ್ಕೆ ಫಸ್ಟು ನಾನು ಎಳ್ಳನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಒಂದು 2 ಎಡೆ ಅಷ್ಟು ಎಳ್ಳನ್ನ ತೊಗೊಂಡು ನಾನು ಹುರ್ಕೋತಾ ಇದ್ದೀನಿ. ಎಲ್ಲನೂ ನಾನು ಡ್ರೈ ರೋಸ್ಟೇ ಮಾಡ್ಕೋತಾ ಇದ್ದೀನಿ. ಯಾವುದು ಎಣ್ಣೆ ಗಿಣ್ಣೆನೂ ಹಾಕ್ತಾ ಇಲ್ಲ, ತುಪ್ಪನೂ ಹಾಕ್ಕೊಂಡಿಲ್ಲ. ಇದೊಂದು ಸ್ವೀಟ್ ಐಟಮ್ ನಾನು ಮಾಡಿ ತೋರಿಸ್ತಾ ಇರೋದು. ಎಳ್ಳು ಹುರಿದಾದ್ಮೇಲೆ ಒಂದು 3/4 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದು ಕೆಂಪಕ್ಕಿನೇ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋತೀನಿ. ಒಂದು ಸ್ವಲ್ಪ ಕೆಂಪಗಾದರೆ ಅದು ಕೆಂಪಕ್ಕಿ ಮೊದಲೇ ಟೇಸ್ಟ್ ಚೆನ್ನಾಗಿರುತ್ತೆ, ಹುರಿದ್ರೆ ಇನ್ನು ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಕೆಂಪಕ್ಕಿನೇ ತೊಗೊಂಡಿದ್ದೀನಿ. ಇದನ್ನು ಸಾಧಾರಣವಾಗಿ ನೀವು ಶಿವರಾತ್ರಿ ಹಬ್ಬದಲ್ಲಿ ಎಲ್ಲರ ಮನೇಲೂ ಮಾಡ್ತಾರೆ. ಬಟ್ ಇಷ್ಟು ಟೇಸ್ಟಿಯಾಗಿ ಮಾಡೋದನ್ನು ನಾನು ತೋರಿಸ್ಕೊಡೋಣ ಅಂದ್ಕೊಂಡಿದ್ದೀನಿ. ಇದು ನಾನು ಶೇಂಗಾ ಒಂದು ಸ್ವಲ್ಪ ಅರ್ಧ ಹುರಿದು ಇಟ್ಕೊಂಡಿದ್ದೀನಿ. ಹಾಗಾಗಿ ಅರ್ಧ ಹುರಿದಿರೋದನ್ನೇ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಹುರಿತಾ ಇದ್ದೀನಿ. ಒಂದು 2 ಎಡೆ ಅಷ್ಟು ಶೇಂಗಾ ತೊಗೊಂಡಿದ್ದೀನಿ. ನಾನು ಸಾಧಾರಣವಾಗಿ ಶೇಂಗಾನ ಹಾಗೆ ಒಂದು ಅರ್ಧ ಹುರಿದು ಇಟ್ಬಿಡ್ತೀನಿ. ಬೀಜಕ್ಕೆ ಸಿಪ್ಪೆ ಎಲ್ಲ ತೆಗೆದು ಇಟ್ಕೋತೀನಿ. ಚಿತ್ರಾನ್ನ ಪುಳಿಯೋಗರೆ ಮಾಡುವಾಗ ಅರ್ಜೆಂಟಿಗೆ ನಿಧಾನ ಆಗಬಾರ್ದು ಅಂತ ಈ ಥರ ಮಾಡಿ ಇಟ್ಕೋತೀನಿ. ಶೇಂಗಾ ಹುರಿದಾದ್ಮೇಲೆ ಗಸಗಸೆ ಹಾಕ್ಕೊಂಡಿದ್ದೀನಿ. ಇದು ಒಂದು 2-3 ಸ್ಪೂನಷ್ಟು ತೊಗೊಂಡಿದ್ದೀನಿ. ಚುಟು ಚುಟು ಅಂತ ಸಿಡಿಯೋಂಗೆ ಆದ ತಕ್ಷಣ ತೆಗೆದುಬಿಡೋಣ. ನೋಡಿ ಈಗೆಲ್ಲ ಕೆಂಪಗೆ ಬಂತು. ಈಗ ಇದನ್ನು ತೆಕ್ಕೊಂಬಿಡೋಣ. ಈಗ ಒಂದು ಸ್ವಲ್ಪ ಬಾದಾಮಿ ಹಾಕ್ಕೊಂಡಿದ್ದೀನಿ. ಜೊತೆಗೆ 2-3 ಸ್ಪೂನಷ್ಟು ಅಗಸೆ ಬೀಜನ ಹಾಕೋತಾ ಇದ್ದೀನಿ. ಇವೆಲ್ಲ ಕ್ಯಾಲ್ಶಿಯಂ ರಿಚ್ ಆಗಿರೋದ್ರಿಂದ ಇದು ಸ್ವೀಟ್ ತಿಂದಂಗೂ ಆಗುತ್ತೆ, ನಮಗೆ ಹೆಲ್ತಿ ಫುಡ್ ತಿಂದಂಗೂ ಆಗುತ್ತೆ, ಮತ್ತು ರುಚಿನೂ ಹೆಚ್ಚಾಗತ್ತೆ ಇದು ಹಾಕಿರೋದ್ರಿಂದ. ಇದನ್ನು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡು ತೆಕ್ಕೊತೀನಿ. ನೆಕ್ಸ್ಟು ಹುರುಗಡ್ಲೆ ತೊಗೋತಾ ಇದ್ದೀನಿ. ಒಂದು 2.5 ಲೋಟದಷ್ಟು ನಾನು ಹುರುಗಡ್ಲೆ ತೊಗೋತಾ ಇದ್ದೀನಿ. ಸಣ್ಣ ಲೋಟನೇ ಇದು, ತುಂಬ ದೊಡ್ಡದೇನಲ್ಲ. ಹುರುಗಡ್ಲೆನ ಹುರಿಬೇಕು ಅಂತ ಏನಿಲ್ಲ, ಅದು ಮೊದಲೇ ಹುರಿದಿರೋದಲ್ವ, ಹಾಗಾಗಿ ಅದನ್ನು ಹಾಗೆ ತೊಗೊಂಡು ನಾನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋತೀನಿ. ಈಗ ಬೆಲ್ಲ 1 ಲೋಟದಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿ, ಬೆಲ್ಲ ಮುಳುಗುವಷ್ಟು ನೀರು ಹಾಕಿ ನಾವು ಇದನ್ನು ಪಾಕ ಮಾಡ್ಕೊಳ್ಳೋಣ. ತುಂಬ ಅಂಟು ಪಾಕ ಆ ಥರ ಗಟ್ಟಿ ಪಾಕ ಬರಬೇಕು ಅಂತೇನಿಲ್ಲ. ಬೆಲ್ಲ ಎಲ್ಲ ಕರಗಿ ಒಂದು 5 ನಿಮಿಷ ಕುದ್ರೆ ಸಾಕು ನಮಗೆ ಈ ಪಾಕ. ಈಗ ನೋಡಿ ನಾನೇನೇನು ತೊಗೊಂಡಿದ್ದೀನಿ ಅದನ್ನ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಪೌಡ್ರ್ ಮಾಡ್ಕೊಂಡಿರೋದು. ಇದು ಎಳ್ಳು ಗಸಗಸೆ ಅದನ್ನು ಪೌಡ್ರ್ ಮಾಡ್ಕೊಂಡಿರೋದು ಹಾಕ್ತೀನಿ. ಬಾದಾಮಿದು ಹಾಕಿದ್ದೀನಿ, ಮತ್ತು ಅಗಸೆ ಬೀಜದ್ದು ಎಲ್ಲ ಹಾಕ್ಕೊಂಡಿದ್ದೀನಿ. ಜೊತೆಗೆ ಏಲಕ್ಕಿನೂ ಹಾಕಿ ನಾನು ಪೌಡ್ರ್ ಮಾಡಿ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಒಣ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ. 1 ಲೋಟದಷ್ಟು ತುರಿದಿರೋ ಒಣ ಕೊಬ್ಬರಿ, ಗ್ರೈಂಡ್ ಮಾಡಿರೋದಲ್ಲ, ತುರಿದಿರೋ ಒಣ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ಗ್ರೈಂಡ್ ಮಾಡಿರೋ ಅಂಥ ಹುರುಗಡ್ಲೆ ಪೌಡ್ರನ್ನ ಸೇರಿಸ್ಕೋತಾ ಇದ್ದೀನಿ. ಇದನ್ನೆಲ್ಲ ಒಂದು ನೀಟಾಗಿ ಹೊಂದಿಸ್ಕೊತೀನಿ. ಒಂದು 2 ಇಂಗ್ರೀಡಿಯೆಂಟ್ಸ್ ಇದೆ, ಅದನ್ನು ಹಾಕ್ಕೊಳ್ಳೋಣ. ಇದಕ್ಕೊಂದು 2-3 ಸ್ಪೂನಷ್ಟು ನಾನು ತುಪ್ಪ ಹಾಕೋತಾ ಇದ್ದೀನಿ. ಬೇಕಾದರೆ ನೀವು ಪಾಕಕ್ಕೆ ಹಾಕೋಬೋದು, ನಾನು ಬೇಡ ಅಂತ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ರುಚಿ ಆಗುತ್ತೆ. ಕೆಲವರಂತೂ ಇದೇ ಹಿಟ್ಟಿಗೆ ಗೋಧಿನ ಹುರ್ಕೊಂಡು ಸೇರಿಸ್ತಾರೆ, ಹೆಸರು ಕಾಳು ಹುರ್ಕೊಂಡು ಸೇರಿಸ್ತಾರೆ, ಅಥವಾ ಹೆಸರು ಬೇಳೆ ಹಾಕ್ಕೊತಾರೆ. ಅದೆಲ್ಲನೂ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಮತ್ತು ಪ್ರೋಟೀನು ಜಾಸ್ತಿ ಅಲ್ಲ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ.
ಇದನ್ನೆಲ್ಲ ಹೊಂದಿಸ್ಕೊಂಡು ನಾವು ಪಾಕ ಮಾಡ್ಕೊಂಡಿದ್ದೀವಿ, ಬೆಲ್ಲದ ಪಾಕ ಅದನ್ನು ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಪಾಕ ಎಲ್ಲ ಸೇರಿಸ್ಕೊತಾ ಇದ್ದೀನಿ. ಈಗ ಉಂಡೆ ಕಟ್ಕೊಂಬಿಡೋದಷ್ಟೇ, ಇನ್ನೇನು ಇದಕ್ಕೆ ವಿಶೇಷ ಕೆಲಸ ಇರಲ್ಲ. ಬಟ್ ರುಚಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಸಾಧಾರಣವಾಗಿ ತಂಬಿಟ್ಟು ಅಂತ ಮಾಡ್ತಾರಲ್ಲ, ಅದಕ್ಕೆ ಇಷ್ಟೆಲ್ಲ ರಿಚ್ ಫುಡ್ ಹಾಕಿರಲ್ಲ, ಬರೀ ಹುರ್ಗಡ್ಲೆ, ಗಸಗಸೆ, ಎಳ್ಳು ಹಾಕ್ತಾರೆ ಅಂದ್ಕೊಂಡಿದ್ದೀನಿ. ಈಗ ಒಣಕೊಬ್ಬರಿ ಹಾಕಿರೋದು, ಅಗಸೆ ಬೀಜ ಹಾಕಿರೋದು, ಅದು ಬಾದಾಮಿ ಹಾಕಿರೋದು ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಜಾಸ್ತಿ ಅಂಟು ಪಾಕ ಮಾಡ್ಕೋಬಾರ್ದು. ಜೊತೆಗೆ ಇದೆಲ್ಲ ತಣಿಸ್ಬೇಕು, ತಣ್ಣಗಾಗಬೇಕು. ಪಾಕನೂ ತಣ್ಣಗಿರಬೇಕು, ಹಿಟ್ಟುಗಳು ಎಲ್ಲ ತಣ್ಣಗಿರಬೇಕು. ಹಾಗಾದರೆ ಉಂಡೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನಾವು ಉಂಡೆ ಕಟ್ಟಿದ ಮೇಲೆ ಸ್ವಲ್ಪ ಗಟ್ಟಿಯಾಗೋಗ್ಬಿಡತ್ತೆ. ಹಂಗೆ ಗಟ್ಟಿ ಆಗಬಾರ್ದು ಅಂದರೆ ನೀವೆರಡು ತಣ್ಣಗೆ ಮಾಡಿಕೊಂಡು ಉಂಡೆನ ಕಟ್ಕೋಬೇಕು. ನೋಡಿ, ನಾನೆಲ್ಲ ಕಟ್ಟಿಟ್ಟಿದೆ. ನಿಮ್ಗಿಷ್ಟ ಆಗುವಂಥ ಈ ರೆಸಿಪಿ ನಿಮ್ಗಿಷ್ಟ ಆಯಿತು ಅಂದರೆ, ನಾನು ಮಾಡಿರೋ ಮೆಥಡ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಥರ ಇನ್ನೂ ಟೇಸ್ಟಿ ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.